ಕಲೆಕ್ಷನ್ ಮಾಡ್ತೀವಿ. ಈ ಪ್ರೈಮರಿ ಡೇಟಾನ ನಾವು ಹೇಗೆ ಕಲೆಕ್ಟ್ ಮಾಡ್ಬೋದು, ಏನಾದ್ರು ಒಂದು ನಮಗೆ ಡೇಟಾ ಬೇಕು ಅಂತಂದರೆ ನಾವೇ ಆಗಿ ಹೇಗೆ ಕಲೆಕ್ಟ್ ಮಾಡೋದಿದ್ರೆ ಯಾವ್ಯಾವ ಮೆಥಡಲ್ಲಿ ಯಾವ್ಯಾವ ರೀತಿ ನಾವು ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಒನ್, ದ ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್. ನಾವೇ ಡೈರೆಕ್ಟಾಗಿ ಹೋಗಿಬಿಟ್ಟು ಪರ್ಸನಲಿ ಅಬ್ಸರ್ವ್ ಮಾಡ್ಬೋದು. ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಥರ್ಡ್ ಒನ್, ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. The fourth one is mailed questionnaire, and last one is schedule sent through the enumerators. The first one, direct personal observation. ಇಲ್ಲಿ ಏನಾಗ್ತಾರೆ, ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಟರ್ ಹೋಗ್ಬಿಟ್ಟು ಫಸ್ಟ್ ಕ್ವಶನ್ ಕೇಳ್ಬಿಟ್ಟು ಅವರಿಗೆ ಬೇಕಾದಂತ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದಕ್ಕೆ ನಾವು ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. It is suitable method for intensive rather than extensive field survey. ಇದು ಯಾವಾಗ ಸೂಟಬಲ್ ಅಂತಂದ್ರೆ ಯಾವಾಗ ತುಂಬಾ ಚಿಕ್ಕದಾಗಿ ಒಂದು ವಿಲೇಜ್ ಮಾತ್ರ ಕಲೆಕ್ಟ್ ಮಾಡಬೇಕು ಅಥವಾ ಒಂದು ರೀಜನ್ ಮಾತ್ರ ಕಲೆಕ್ಟ್ ಮಾಡಬೇಕು, ಒಂದು ಕಾಲೇಜ್ ಡೇಟಾ ಕಲೆಕ್ಟ್ ಮಾಡಬೇಕು ಅಂದ್ರೆ ಈ ಮೆಥಡ್ ಸೂಟ್ ಆಗ್ತದೆ. ಅದರ್ವೈಸ್ ತುಂಬಾ ದೊಡ್ಡ ಪ್ಲೇಸ್ನ ನಾವು ಕವರ್ ಮಾಡಬೇಕು, ತುಂಬಾ ಜಾಸ್ತಿ ಅಂದ್ರೆ ಇದು ಸೂಟಬಲ್ ಅನ್ಸೋದಿಲ್ಲ. ನೆಕ್ಸ್ಟ್ ಈಸ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಕೆಲವೊಮ್ಮೆ ನಾವು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತೀವಿ, ಬಟ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಯಾವಾಗ ಸೂಟಬಲ್ ಅಂತಂದ್ರೆ ಇದು ಅಂಡರ್ ದಿಸ್ ಮೆಥಡ್ ಇನ್ವೆಸ್ಟಿಗೇಟರ್ ಕಾಂಟ್ಯಾಕ್ಟ್ಸ್ ವಿಟ್ನೆಸ್ ಆರ್ ಸಮ್ ಅದರ್ ಥರ್ಡ್ ಪಾರ್ಟೀಸ್ ಹೂ ಆರ್ ಕೇಪಬಲ್ ಆಫ್ ಸಪ್ಲೈಯಿಂಗ್ ನೆಸೆಸರಿ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ಎಲ್ಲಾದ್ರೂ ಬೆಂಕಿ ಬಿದ್ದಿರುತ್ತೆ, ಆ ಬೆಂಕಿ ಬಿದ್ದು ಅಲ್ಲಿ ಆಗ ವಿಕ್ಟಿಮ್ಸ್ನ ನಾವು ಕೇಳಲಿಕ್ಕೆ ಆಗೋದಿಲ್ಲ, ಬಟ್ ವಿಕ್ಟಿಮ್ಸ್ ಬದಲು ಆ ಇನ್ಸಿಡೆಂಟ್ನ ನೋಡಿರೋರನ್ನ ನಾವು ಕ್ವಶನ್ನ ಕೇಳ್ಬೋದು. ಅದರ್ವೈಸ್ ಫಾರ್ ಒಂದು ಎಕ್ಸಾಂಪಲ್, ಆಕ್ಸಿಡೆಂಟ್ ಆಗಿರ್ತದೆ, ಆಕ್ಸಿಡೆಂಟ್ ಬಗ್ಗೆ ಡೇಟಾ ಬೇಕು. ಆಕ್ಸಿಡೆಂಟ್ ಮಾಡಿರೋರು ನಮಗೆ ಸರಿಯಾದ ಇನ್ಫಾರ್ಮೇಶನ್ ಕೊಡದೇ ಇರ್ಬೋದು, ಬಟ್ ಆಕ್ಸಿಡೆಂಟ್ನ ನೋಡಿರೋರು ನಮಗೆ ಸರಿಯಾದ ಇನ್ಫಾರ್ಮೇಶನ್ನ ಕೊಡೋ ಚಾನ್ಸಸ್ ಹೆಚ್ಚಿರುತ್ತೆ. ಅದನ್ನೇ ನಾವು ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್, ಥರ್ಡ್, ಇನ್ಫಾರ್ಮೇಶನ್ ಥ್ರೂ ಏಜೆನ್ಸೀಸ್. ಇನ್ವೆಸ್ಟಿಗೇಟರ್ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಇನ್ವೆಸ್ಟಿಗೇಟರು ಲೋಕಲ್ ಏಜೆಂಟ್ಸ್ನ ಅಥವಾ ಕರೆಸ್ಪಾಂಡೆಂಟ್ಸ್ನ ಅಪಾಯಿಂಟ್ ಮಾಡ್ತಾರೆ ಇನ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಕಂಪ್ಲೇಸ್ ದ ಇನ್ಫಾರ್ಮೇಶನ್ ಸೆಂಟ್ ಬೈ ದೆಮ್. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ವಾರ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ ಯಾವ್ಯಾವ ಪ್ರಾಡಕ್ಟ್ಗಳು, ಯಾವ್ಯಾವ ಕೃಷಿ ಉತ್ಪನ್ನಗಳು ಯಾವ್ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಬೆಲೆ ಇರುತ್ತೆ ಅಂತ. ಅದನ್ನು ನಾವೇನು ಮಾಡ್ತೀವಿ, ಪ್ರತಿ ವಾರದಲ್ಲಿ ಅಥವಾ ಪ್ರತಿ ದಿನನೂ ನಾವು ನೋಡ್ತಾ ಇರ್ತೀವಿ. ಈ ಥರ ಇನ್ಫಾರ್ಮೇಷನ್ನ ನ್ಯೂಸ್ ಪೇಪರ್ ಅವರು ಹೇಗೆ ಕಲೆಕ್ಟ್ ಮಾಡ್ತಾರೆ? ಥ್ರೂ ಏಜೆಂಟ್ಸ್. ಅವರೇ ಕಾರೆಸ್ಪಾಂಡೆಂಟ್ಸ್ನ ಅವರು ಅಪಾಯಿಂಟ್ ಮಾಡೋದ್ರ ಮೂಲಕ ಅವರು ಡೇಟಾನ ಕಲೆಕ್ಟ್ ಮಾಡ್ತಾರೆ. ಈ ಮೆಥಡ್ ಯಾವಾಗ ಸೂಟಬಲ್ ಅಂತಂದರೆ ಇದು ಲಾಂಗ್ ಟರ್ಮ್ಗೆ ಪ್ರತಿ ದಿವಸ ರಿಪೀಟೆಡ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ನಾವು ಈ ಮೆಥಡಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಮೇಲ್ಡ್ ಕ್ವಶನೇರ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಕ್ವಶನೇರ್ನ ಪ್ರಿಪೇರ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಮ್ಮ ರೆಸ್ಪಾಂಡೆಂಟ್ಸ್ಗೆ ಕಳಿಸ್ತೀವಿ. ಅವರು ಆ ಕ್ವಶನ್ಸ್ನ ಫಿಲ್ ಮಾಡಿ ನಮಗೆ ರಿಟರ್ನ್ ಕಳಿಸ್ತೇವೆ. ಇದ್ರ ಮೂಲಕ ನಮಗೆ ಬೇಕಾಗಿರುವಂಥ ಡೇಟಾಗಳು ನಮಗೆ ಸಿಗತ್ತೆ. ನೆಕ್ಸ್ಟ್ ಮೆಥಡ್, ಈ ಮೆಥಡ್ ಯಾವಾಗ ಯೂಸ್ಫುಲ್ ಅಂತಂದರೆ ಯಾವಾಗ ನಮ್ಮ ರೆಸ್ಪಾಂಡೆಂಟ್ಸು ತುಂಬ ದೂರದ ಪ್ಲೇಸ್ಗಳಲ್ಲಿ ಇರ್ತಾರೆ, ಆಗ ಈ ಮೆಥಡು ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ. ನೆಕ್ಸ್ಟ್, ಫಿಫ್ತ್ ಮೆಥಡ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ ಇಸ್ ಶೆಡ್ಯೂಲ್ ಸೆಂಟ್ ಥ್ರೂ ದ ಎನ್ಯುಮರೇಟರ್. ಈ ಮೆಥಡಲ್ಲಿ ಏನಾಗುತ್ತೆ, ಇಂಟರ್ವ್ಯೂವರ್ ಒಬ್ಬ ಇರ್ತಾನೆ, ಅವನು ನಮ್ಮ ರೆಸ್ಪಾಂಡೆಂಟ್ಸ್ ಜೊತೆ ಮಾತಾಡಿ ಅವರ ರಿಪ್ಲೈನ ಫಿಲ್ ಮಾಡಿ ಕಳಿಸ್ತಾರೆ. ಇದು ಯಾವುದಕ್ಕೆ ಸೂಟಬಲ್ ಅಂತಂದರೆ ಎಕ್ಸ್ಟೆನ್ಸಿವ್, ಬೇರೆ ತುಂಬ ದೂರದ ಪ್ಲೇಸ್ಗಳು ಮತ್ತು ತುಂಬ ಹೆಚ್ಚಿನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು ಅಂದಾಗ ಈ ಮೆಥಡ್ ತುಂಬ ಸೂಟಬಲ್ ಆಗುತ್ತೆ. ಇದು ಪ್ರೈಮರಿ ಡೇಟಾ ಬಗ್ಗೆ ಆಯಿತು. ವಾಟ್ ಈಸ್ ಸೆಕೆಂಡರಿ ಡೇಟಾ? ಸೆಕೆಂಡರಿ ಡೇಟಾ ಅಂತಂದರೆ ಆಲ್ರೆಡಿ ಇನ್ನೊಂದು ಏಜೆನ್ಸಿ ಅಥವಾ ಇನ್ನೊಬ್ಬ